ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಧ್ಯಾನ ಜಗತ್ತಿಗೆ, ಧ್ಯಾನ ಜಗತ್ತಿಗೆ ಪರಮ ಪೂಜ್ಯ ಪತ್ರಿಜಿ ಮಹಾರಾಜ್ ಕಿ, ಪತ್ರಿಜಿ ಮಹಾರಾಜ್ ಕಿ, ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಮಹಾರಾಜ್ ಕಿ. ಭಗವತ್ ಸ್ವರೂಪಿಗಳಾದ ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿರುವ ಎಲ್ಲ ನನ್ನ ಸೋದರ ಸೋದರಿಯರಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕನ ಅನಂತ ಪ್ರಣಾಮಗಳು. ಎಂದರು ಮಹಾನುಭಾವುಲು ಅಂದರಿಗೆ ವಂದನವು ಅಂತ ಹೇಳ್ತಾರೆ. ಎಲ್ಲ ಮಹಾನುಭಾವರು, ಇಲ್ಲಿ ಎಲ್ಲರೂ ಮಹಾನುಭಾವರು ಬಂದವರೆಲ್ಲರೂ ಕೂಡ. ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ, ಬೆಂಗಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದ ಆಯಾಸ ಎಲ್ಲ ಹೋಗಿದೆ. ಈ ನನ್ನ ಪುಟ್ಟ ಸೋದರಿ ಶಾಂತಲ ಬಗ್ಗೆ ನಾನು ಏನು ಹೇಳಿ, ಅವರ ಪ್ರೀತಿ ಅಭಿಮಾನ. ಈ ಕಡೆ ಬಮ್ಮ, ಜೋರಾಗಿ ಚಪ್ಪಾಳೆ ಕೊಡಿ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನನಗೆ ತಿಳಿದಿರೋದು ಇಷ್ಟೇ, ಭಾರತೀಯ ಸಂಸ್ಕೃತಿ ಅಂದರೆ ಅದು ಪ್ರೀತಿಯ ಸಂಸ್ಕೃತಿ. ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಎಲ್ಲರಲ್ಲೂ ಭಗವಂತ ಇದ್ದಾನೆ. ನಾವೆಲ್ಲ ಭಗವತ್ ಸ್ವರೂಪಗಳಿದು ಪತ್ರಿಜಿಯವರ ಚಿಂತನೆ ಕೂಡ ಹೌದು. ಎಲ್ಲರನ್ನ ಪ್ರೀತಿನ ನೋಡೋಣ, ಇದು ಮುಖ್ಯ. ನಾವು ಜಾತಿ ಮತ ಎಲ್ಲವನ್ನ ಮೀರಿ ಸನಾತನ ಧರ್ಮದವರು ಎಲ್ಲರೂ ವಸುದೈವ ಕುಟುಂಬಕಂ, ಇದು ನಮ್ಮದು ಸನಾತನ ಧರ್ಮ. ಸುಮ್ಮನೆ ಯಾವುದೋ ಒಂದು ಬರೀ ಒಂದು ಕನ್ಫೈನ್ಡ್ ಆಗಿ ಮಾತಾಡ್ತಾ ಇಲ್ಲ ನಾನು. ಹೆಮ್ಮೆ ಪಡಬೇಕು ನಾವು ಭಾರತೀಯ. ಲೆಟ್ ಅಸ್ ಬಿ ಪ್ರೌಡ್ ದಟ್ ವಿ ಆರ್ ಇಂಡಿಯನ್ಸ್. ಜೊತೆಗೆ ಎಲ್ಲರನ್ನ ಪ್ರೀತಿಸುವ ಕನ್ನಡಿಗರು, ಎಲ್ಲ ಭಾಷೆಗಳನ್ನು ಪ್ರೀತಿಸುವ ಕನ್ನಡಿಗರು ನಾವು ಹೆಮ್ಮೆ ಪಡಬೇಕು. ಆ ಪ್ರೀತಿಯ ಸಂಸ್ಕೃತಿಯನ್ನ ಪತ್ರಿಜಿಯವರು ನಮಗೆಲ್ಲ ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ. ಅದೇ ಸಂಸ್ಕೃತಿಯನ್ನು ನಾನು ಶಾಂತಲಲ್ಲಿ ನೋಡ್ತಾ ಇದ್ದೀನಿ. ಆ ಪ್ರೀತಿಯ ಸಂಸ್ಕೃತಿ. ನಾನೊಂದು ಕಾರ್ಯಕ್ರಮ ಆನ್ಲೈನ್ ಭಾಗವಹಿಸಿದ್ದೆ. ಎಷ್ಟು ಸಂತೋಷ ಆಯ್ತು ನನಗಂದ್ರೆ, ಇಲ್ಲ ಸರ್ ಬರಬೇಕು, ಆನಂದ ಆಯ್ತಮ್ಮ, ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಭಕ್ತಿಯ ಸಂಸ್ಕೃತಿ, ಪ್ರೀತಿ ಜೊತೆಗೆ ಭಕ್ತಿ ಬೇಕು, ಎಲ್ಲದರಲ್ಲೂ ಭಕ್ತಿ. ಅದು ನಾವು ಹೆಚ್ಚಿಗೆ ಮಾತ್ರ ದೇವೋಭವ, ಅಲ್ಲಿಂದ ಆರಂಭ ಆಗತ್ತದೆ. ಪಿತೃದೇವೋಭವ, ಆಚಾರ್ಯ ದೇವೋಭವ, ಭಗವಂತನಲ್ಲಿ ಭಕ್ತಿ, ಗುರು ಹಿರಿಯಲ್ಲಿ ಭಕ್ತಿ, ನಾವು ಮಾಡೋ ಕೆಲಸದಲ್ಲಿ ಭಕ್ತಿ, ಇದು ಭಕ್ತಿ. ಇಷ್ಟೆಲ್ಲ ಇದ್ರೆ ಸಾಕೆ. ನೀತಿ ಬೇಡವೆ ಬದುಕಿಗೆ? ನೀತಿ ಬೇಕು. ಪ್ರೀತಿ, ಭಕ್ತಿ, ನೀತಿ, ಇದು ಭಾರತದ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿ, ಪತ್ರಿಜಿಯವರ ಸಂಸ್ಕೃತಿ. ಆತ್ಮಶಕ್ತಿ ಪಿರಮಿಡ್ ನೋಡಿ, ಜಯ ಹೋ. ಅದೇ ಸಂಸ್ಕೃತಿಯಲ್ಲಿ ಮುಂದುವರಿತಾ ಇರುವ ಶಾಂತಲಾಗಿ ಒಳ್ಳೇದಾಗಲಿ. ಜೋರಾಗಿ ಚಪ್ಪಾಳೆ ಕೊಡಿ. ಈ ಬಳಗದ ಎಲ್ಲ ಬಂಧುಗಳಿಗೆ, ವೇದಿಕೆಯಲ್ಲಿರುವ ಎಲ್ಲ ಮಹಾನುಭಾವರಿಗೆ, ಎಲ್ಲ ಸಾಧಕರಿಗೆ ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ನಮಸ್ಕಾರಗಳು. ತುಂಬ ಸಂತೋಷ ಆಯಿತು. ನಮ್ಮ ವೀಣಾವಾದಕರು ಶಂಕರಜಿಯವರು ಬಹಳ ಚೆನ್ನಾಗಿ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಬಿಟ್ರು. ಆ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರ. ನಾನು ಇಷ್ಟೇ ಹೇಳೋದು ಬಂಧುಗಳೇ, ಹೀಗೆ ಪ್ರೀತಿಯಿಂದ ಸಾಗೋಣ. ನನಗೆ ಪತ್ರಿಜಿಯವರೆಗೆ ಮಾತಾಡೋ ಕೊಟ್ಟರೆ ಅದು ಸಮಯವೂ ಸಾಕಾಗೋದಿಲ್ಲ, ನನಗೆ ಪದಗಳು ಸಿಗೋದಿಲ್ಲ. ಒಂದು ಆ ಗೌರಿಬಿದನೂರಿನ ಕಾರ್ಯಕ್ರಮದಿಂದ ಆರಂಭ ಆಗಿ 100 ಕಾರ್ಯಕ್ರಮ ಅವರ ಸನ್ನಿಧಿಯಲ್ಲಿ ಮಾಡಿದ್ದೀನಿ ನಾನು. ಅದು ನನ್ನ ಭಾಗ್ಯ. ಅವರೆಷ್ಟು ಪ್ರೀತಿ ತೋರಿಸಿದ್ದಾರೆ, ಎಷ್ಟು ವಿಷಯಗಳನ್ನ ಅವರಿಂದ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಆತ್ಮಶಕ್ತಿಯನ್ನು ಎಷ್ಟು ಅವರು ಜಾಗೃತಗೊಳಿಸಿದ್ದಾರೆ, ನಮ್ಮ ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ಅವರು ಎಷ್ಟು ಹೆಚ್ಚಿಸಿದ್ದಾರೆ, ಇದನ್ನು ನಾವು ವಿವರಿಸೋಕೆ ಸಾಧ್ಯ ಇಲ್ಲ. ಒಬ್ಬ ದೊಡ್ಡ ಸಾಧಕರಾಗಿ ಮಾತ್ರ ಅಲ್ಲ, ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆಗಿ ನನಗೆ ಪತ್ರಿಜಿಯವರು ಬಹಳ ಇಷ್ಟ ಆಗ್ತಾರೆ. ನಮಗೆಲ್ಲರಿಗೂ ಕೂಡ ಅವರ ಒಂದು ಆಶೀರ್ವಾದ. ಫಿಸಿಕಲ್ಲಿ ಯಾವತ್ತೂ ಅಷ್ಟೇ, ನಮ್ಮ ಈ ಕಾಸ್ಟ್ಯೂಮ್ ಚೇಂಜ್ ಮಾಡಿದ ಹಾಗೆ ಅಷ್ಟೇ. ಇವತ್ತಲ್ಲ ನಾಳೆ ನಾವು ಎಲ್ಲರೂ ಹೋಗಬೇಕು. ಜಾತಸ್ಯ ಧ್ರುವೋ ಮೃತ್ಯು ಅಂತ ಹೋಗಲೇಬೇಕು. ಆದರೆ ಪತ್ರಿಜಿಯವರು ಭೌತಿಕವಾಗಿ ಇರುವಷ್ಟು ಸಮಯ ಅವರು ಮಾಡಿದ ಸಾಧನೆ ಇದೆಯಲ್ಲ, ಒಂದು ಸಲ ಶರಣು ಅಂತ ಹೇಳೋಣ. ಜಯ ಹೋ ಪತ್ರಿಜಿ ಮಹಾರಾಜ್, ಜಯ ಹೋ ಪತ್ರಿಜಿ ಮಹಾರಾಜ್, ಜಯ ಹೋ ಪತ್ರಿಜಿ ಮಹಾರಾಜ್, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ. ಧ್ಯಾನ ಪ್ರವರ್ತಕ ಪತ್ರಿಜಿ, ಧ್ಯಾನ ಪ್ರವರ್ತಕ ಪತ್ರಿಜಿ, ಜಯ ಹೋ ಪತ್ರಿಜಿ. ಆತ್ಮೋದ್ಧಾರಕ ಪತ್ರಿಜಿ, ಜಯ ಹೋ ಪತ್ರಿಜಿ, ಜಯ ಹೋ ಪತ್ರಿಜಿ.
जय हो ಅವ್ರು ಅಲ್ಲಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಯಾವ ಸಂದೇಹವೂ ಬೇಡ ಇದರಲ್ಲಿ. ಅವರ ಆಶೀರ್ವಾದ ಪಡ್ಕೊಂಡು ನಾವೆಲ್ಲ ಮುಂದೆ ಸಾಗೋಣ, ಧ್ಯಾನವ ಮಾಡೋಣ ಬಾ, ಶ್ವಾಸವ ಹಿಡಿಯೋಣ ಬಾ. ಅದನ್ನು ಒಂದು 2 ಸಾಲ ಹೇಳ್ತೀನಿ. ಸಂತೋಷ್ ಅವರು, ಪತ್ರಿಜಿಯವರು ಎಲ್ಲಿದ್ರು ಕೂಡ ನನ್ನ ಕಾರ್ಯಕ್ರಮ ಆಲ್ಮೋಸ್ಟ್ ಎಂಡ್ ಆದಮೇಲೆ ಎಂಡಿಂಗ್ ಸಂದೆಯಲ್ಲಿ ಎಲ್ಲರನ್ನು ಕುಣಿಸ್ತಾ ಇದ್ರು. ಹೇಳಿ ಕೊಟ್ಟೆ ಅವರು ನಮ್ಮ ಜೊತೆ ಜಾಯಿನ್ ಆಗೋದು. ಆಮೇಲೆ ವಿಶೇಷವಾಗಿ ನಾನು ನೋಡಿದ್ದು, ಅವ್ರಿಗೆ ನಮಸ್ಕಾರ ಮಾಡೋಕೆ ಹೊರಟ್ರೆ ನಮಗೆ ನಮಸ್ಕಾರ ಮಾಡ್ತಾರೆ. ಇದು ನಾನು ನೋಡಿದ್ದು ಅಪರೂಪದ ವ್ಯಕ್ತಿತ್ವ ಪತ್ರಿಜಿಯವ್ರಲ್ಲಿ. ನನಗೆ ಫಸ್ಟು ಏನಪ್ಪ ಇದು ಅಂತ ಆಗ್ತಾ ಇತ್ತು. ಅದು ನಿಜವಾಗಿ ಅವರು ಎಲ್ಲರಲ್ಲಿಯೂ ದೇವರನ್ನು ನೋಡ್ತಾರೆ. ಐ ಆಮ್ ಗಾಡ್, ಅಹಂ ಬ್ರಹ್ಮಾಸ್ಮಿ, ಇದು ಅವರ ತತ್ವ. ಇದು ಅದ್ವೈತ ಹೇಳೋದೇ ಇದನ್ನೇ, ಮೂಲ ಉಪನಿಷತ್ತಿನಿಂದ ತತ್ವಮಸಿ, ಅಲ್ಲಿಂದ ಬಂದಿದ್ದದು. ನಮಗಂತೂ ಅವರು ಅಭಿನವ ಬುದ್ಧ, ಅವರು ಯಾರು ಪತ್ರಿಜಿಯವರು. ಹಾಗಾಗಿ ಆ ಮಹಾನುಭಾವರ ಬಗ್ಗೆ ಮಾತ್ರ ನನಗೆ ಇಮೋಷನಲ್ ಆಗ್ತೀನಿ. ನಾನು ಹೆಚ್ಚಿಗೆ ಹೇಳೋದಿಲ್ಲ. ಎಲ್ರಿಗೂ ಶುಭವಾಗಲಿ. ನಾನು ಒಬ್ಬ ನಿಮ್ಮ ಕುಟುಂಬದ ಸದಸ್ಯನಾಗಿ ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ. ನೀವು ನನಗೆ ಶಕ್ತಿ ಕೊಡ್ತೀರಿ, ನಾನು ಪ್ರೀತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅಷ್ಟೇ ಹೇಳ್ತೀನಿ. ಒಂದು ಹಾಡು ನೆನಪಿಗೆ ಬರುತ್ತೆ ಸರ್, ಸಿನಿಮಾ ಹಾಡು. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಹೌದು ಸರ್ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಭಾರತ್ ಮಾತಾ ಕಿ. 2 ನಿಮಿಷ ಧ್ಯಾನವ ಮಾಡೋಣ ಬಾ ಹಾಡ್ತೀನಿ. ಎಲ್ಲರೂ ಅಲ್ಲಿಂದ ಕುಣಿಬೇಕು. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ತಂಗ್ಯಮ್ಮ ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಬಾ 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 ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಹಿಡಿಯೋಣ ಬಾ. ಇಂಡಿಯಾದಲ್ಲೂ ಧ್ಯಾನವಂತೆ, ಅಮೆರಿಕದಲ್ಲೂ ಧ್ಯಾನವಂತೆ, ಇಂಡಿಯಾದಲ್ಲೂ ಧ್ಯಾನವಂತೆ, ಅಮೆರಿಕದಲ್ಲೂ ಧ್ಯಾನವಂತೆ, ಎಲ್ಲೆಲ್ಲೂ ಧ್ಯಾನವಂತೆಯೋ, ಎಲ್ಲೆಲ್ಲೂ ಧ್ಯಾನವಂತೆಯೋ. ಅಣ್ಣಯ್ಯ ಶ್ವಾಸವ ಹಿಡಿಯೋಣ ಬಾ. ಅಯ್ಯಂದ್ರೆ ಅಣ್ಣಂದ್ರೆ ಅಮ್ಮಂದ್ರೆ ಅಕ್ಕಂದ್ರೆ ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಪತ್ರಿಜಿ ಮಹಾರಾಜರು ನಮ್ಮೆಲ್ಲರ ಗುರುಗಳು, ಹೌದಪ್ಪ. ಪತ್ರಿಜಿ ಮಹಾರಾಜರು ನಮ್ಮೆಲ್ಲರ ಗುರುಗಳು, ನಮ್ಮೆಲ್ಲರ ಆತ್ಮೋದ್ಧಾರಕರು, ಅವರು ನಮ್ಮೆಲ್ಲರ ಆತ್ಮೋದ್ಧಾರಕರು. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಹಿಡಿಯೋಣ ಬಾ. ಧ್ಯಾನವ ಮಾಡೋಣ ಬಾ ಅಣ್ಣಯ್ಯ, ಶ್ವಾಸವ ಹಿಡಿಯೋಣ ಬಾ. ಶ್ವಾಸವ ಹಿಡಿಯೋಣ ಬಾ, ಶ್ವಾಸವ ಹಿಡಿಯೋಣ ಬಾ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.